ಅರಿಶಿಣದ ಎಲೆ ಇದು. ಈ ಅರಿಶಿಣದ ಎಲೆ ಎಷ್ಟು ಉಪಯುಕ್ತ ಅಂತಂದರೆ ಇದು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸೌಂದರ್ಯವರ್ಧಕನೂ ಹೌದು. ಈ ಸೊಪ್ಪನ್ನು ನಾವು ಅಲಿವೆರಾ ಬರುತ್ತಲ್ಲ, ಅಲಿವೆರಾ ಮತ್ತು ಈ ಸೊಪ್ಪನ್ನು ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ನಿಂಬೆ ಹುಳಿ ಮತ್ತು ಒಂದು ಸ್ವಲ್ಪ ಜೇನುತುಪ್ಪ ಅದನ್ನು ಬೆರೆಸಿ ನಾವು ಮುಖಕ್ಕೆ ಲೇಪನ ಮಾಡಿಕೊಂಡಾಗ ನಮ್ಮ ಮುಖ ಕಾಂತಿಯುತವಾಗಿ ಕಾಣುತ್ತೆ. ಮತ್ತು ಈ ಅರಿಶಿಣದ ಎಲೆ ನಾವು ಯಾವುದೇ ಪಾಯಸವನ್ನು ಮಾಡಲಿ ಅದಕ್ಕೆ ಹಾಕಿ ಮಾಡಬೇಕು, ಏಕೆ ಮಾಡಬೇಕು. ಮತ್ತು ಇದರಲ್ಲಿ ನಾವು ಸಿಹಿಯಾದ ಕಡುಬುಗಳನ್ನು ಮಾಡ್ತೀವಿ. ಅದನ್ನು ಈ ಎಲೆಯಲ್ಲಿ ಸುತ್ತಿಟ್ಬಿಟ್ಟು ಸಿಹಿಯಾದ ಕಡುಬುಗಳನ್ನು ಮಾಡ್ತೀವಿ. ಯಾಕೆಂದರೆ ಈ ಅರಿಶಿಣ ಇದೆಯಲ್ಲ, ಅರಿಶಿಣ ನಮ್ಮ ಹೊಟ್ಟೆಯಲ್ಲಿ ಯಾವುದೇ ನಂಜು ಇತ್ತು, ಹುಣ್ಣಾಗಿತ್ತು, ಹೊಟ್ಟೆಯಲ್ಲಿ ಏನಾದರೂ ನಂಜಿನ ಅಂಶ ಇತ್ತು ಅಂತಂದರೆ ಅದನ್ನೆಲ್ಲ ಇದಕ್ಕೆ ಕೊಲ್ಲುವ ಶಕ್ತಿ ಇದೆ ಅರಿಶಿಣದ ಎಲೆಗೆ. ಅರಿಶಿಣ ಹೇಗೆ ನಾವು ಯೂಸ್ ಮಾಡ್ತೀವೋ ಹಾಗೆ ಅರಿಶಿಣದ ಎಲೆನೂ ಸಹ ಯೂಸ್ ಮಾಡಬೇಕು. ಇದು ಹಬೆಯಲ್ಲಿ ಬೇಯಿಸಿ ಮಾಡುವಂತಹ ನಮಗೆ ಸಿಹಿಯಾದ ಅಂದರೆ ಹಲಸಿನ ಹಣ್ಣಿನ ಕಡುಬಿರ್ಬೋದು, ಕುಂಬಳಕಾಯಿ ಕಡುಬಿರ್ಬೋದು, ಗೆಣಸಿನ ಕಡುಬಿರ್ಬೋದು, ಮತ್ತು ಹಾಗೆ ನುಚ್ಚಿನ ಉಂಡೆ ಥರದ್ದಿರ್ಬೋದು. ಅದನ್ನು ನಾವು ಇದು ಚಿಕ್ಕದಾಗಿದೆ, ನಾನು ಸಣ್ಣ ಸಸಿಗಳು ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ದೊಡ್ಡ ಎಲೆಗಳಲ್ಲಿ ಇದನ್ನು ಸುತ್ತಿ ನಾವು ಹಬೆಯಲ್ಲಿ ಇಟ್ಟು ಮಾಡಿ ಉಪಯೋಗಿಸ್ತೀವಿ. ಇದು ಪರಿಮಳನೂ ಇರುತ್ತೆ, ಅಷ್ಟೇ ಚೆನ್ನಾಗೂ ಇರುತ್ತೆ ಅರಿಶಿಣದ ಎಲೆ. ನಮಗೆ ಮೈತುರಿಕೆ, ವಾತ, ಪಿತ್ತ ಈ ಥರದ್ದು ಜಾಸ್ತಿ ಆದಾಗ, ಮೈತುರಿಕೆಗಳು ಏನಾದರೂ ಒಂದು ಎಣ್ಣೆ ಪದಾರ್ಥಗಳನ್ನು ತಿಂದು ಬಂದಾಗ ಮೈ ಕೈಯೆಲ್ಲ ಕಡ್ತ ಶುರುವಾಗುತ್ತೆ, ಮತ್ತು ಬಾಯಲ್ಲಿ ಗುಳ್ಳೆಗಳಾಗುತ್ತೆ, ಹುಣ್ಣಾಗುತ್ತೆ ನಮಗೆ ಬಾಯಿ ನಾಲ್ಗೆ ಒಳಗೆಲ್ಲ, ಅದಕ್ಕೆ ಮತ್ತು ಮೈ ತುರ್ಕೆಗೆ ಮತ್ತು ವಾತ ಪಿತ್ತಕ್ಕೆ ಇದು ದೊಡ್ಡ ಪತ್ರೆ ಅಂದ್ಬಿಟ್ಟು ಇದರಲ್ಲಿ ನಾವು ಚಟ್ನಿ ತಂಬುಳಿಯನ್ನು ಮಾಡಿ ತಿನ್ಬೋದು. ಮತ್ತು ಹಾಗೆ ತಿಂತೀವಿ ಅಂದ್ರೂ ಇದರ ಎಲೆಗಳನ್ನು ತಗೊಂಡು ಒಂದು 4-5 ಎಲೆಗೆ ಒಂದೆರಡು ಮೆಣಸಿನ ಕಾಳು, ಒಂದು ಸ್ವಲ್ಪ ಕೆಂಪು ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಹಸಿಯಾಗಿಯೇ ಜಗ್ಗುತ್ತಾ ಅದರ ರಸವನ್ನು ನಿಧಾನವಾಗಿ ಕುಡಿದು ಅದನ್ನು ಹಾಗೆ ನುಂಗಿರೆ ನಮಗೆ ಬಾಯಲ್ಲಿ ಹುಣ್ಣು ಇರುತ್ತಲ್ಲ ಆ ಹುಣ್ಣೆಲ್ಲ ಕಡಿಮೆ ಆಗುತ್ತೆ. ಇನ್ನೂ ಬೇಡ ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಅದು ಒಂದು ಹೆಂಚನ್ನು ಇಟ್ಟು ಅದ್ರ ಮೇಲೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ನಾನು ಹೇಳಿನೆಲ್ಲ ನಿಮಗೆ ಆ ಥರ ಬರೀ ಇದೇ ತಿಂದರೆ ತಿನ್ಬೋದು. ತಿನ್ನೋಕ್ಕಾಗಲ್ಲ ಅಂತ ಇದ್ದಾಗ ಒಂದು ಕಾಳುಮೆಣಸು, ಒಂದು ಚೂರು ಉಪ್ಪು ಬೆರೆಸಿ ಜಿಗಿಬೇಕು. ಅದರ ಜಿಗಿತಾ ನಿಧಾನವಾಗಿ ಅದರ ರಸವನ್ನು ಕುಡಿಬೇಕು. ಲಾಸ್ಟಿಗೆ ಅದರ ಸೊಪ್ಪನ್ನು ಹಾಗೆ ನುಂಗಬೇಕು. ಆವಾಗ ನಮ್ಗೆ ಎಂಥ ಬಾಯಿ ಹುಣ್ಣಿದ್ರೂ ಒಂದು 8-9 ದಿವಸದೊಳಗಡೆ ಬೆಳಗ್ಗೆ ಒಂದು ಟೈಮ್ ಮಾಡಿದರೆ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಮೈ ಕೈ ಕಡ್ತ ಏನಾದರೂ ಇತ್ತಂದರೆ ಇದ್ರದ್ದು ಚಟ್ನಿ ತಂಬುಳಿ ಮಾಡಿ ತಿನ್ನೋದ್ರಿಂದ ನಮಗೆ ಮೈ ಕೈ ಕಡ್ತವನ್ನು ಕಡಿಮೆ ಆಗುತ್ತೆ. ಇದ್ರ ಹೆಸರು ದೊಡ್ಡ ಪತ್ರೆ ಅಂತ. ಇದು ಗಂಜಲದ ಸೊಪ್ಪು ಅಂತ ಹೇಳ್ತಾರೆ, ಇದನ್ನ ಗಂಜಲದ ಸೊಪ್ಪು ಅಂತ. ಇದು ಅಷ್ಟೇ ನಾವು ದಿನನಿತ್ಯ ಆಹಾರದಲ್ಲಿ ಯೂಸ್ ಮಾಡುವಂಥದ್ದು. ಇದು ಸಹ ಆಯುರ್ವೇದಿಕಲ್ಲಿ ಇದನ್ನು ಔಷಧಿಯಾಗೂ ಔಷಧಿ ತಯಾರು ಮಾಡೋಕ್ಕೆ ನಮ್ಮ ಪಾರಂಪರಿಕ ವೈದ್ಯದಲ್ಲಿ ಉಪಯೋಗಿಸ್ತಾರೆ. ಇದು ಬಾಣತಿಯರಿಗೂ ಕೊಡ್ತೀವಿ ನಾವು, ಮತ್ತು ದಿನನಿತ್ಯ ಆಹಾರದಲ್ಲಿ ಇದನ್ನು ಉಪಯೋಗಿಸ್ತೀವಿ. ಇದು ಹನ್ಗೊನೆ ಸೊಪ್ಪು ಅಂತ ಕೆರೆಗಳು ಮತ್ತು ಏರಿಗಳಲ್ಲೆಲ್ಲ ಬರುತ್ತೆ. ಇದನ್ನು ಪಾಟಲ್ಲಿ ಬೆಳೆಸ್ಕೋಬೋದು ನಾವು. ಇದು ಸಣ್ಣ ಹನ್ಗೊನೆ, ಇದು ಕಣ್ಣಿಗೆ ತುಂಬ ಒಳ್ಳೆಯದು. ದೃಷ್ಟಿಹೀನತೆಯಿಂದ ಬಳಲ್ತಾ ಇರೋರಿಗೆ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಮಬ್ಬಾಗುತ್ತೆ ಅನ್ನೋರಿಗೆ ಈ ಸೊಪ್ಪಿನಿಂದ ಪಲ್ಯವನ್ನು ಮಾಡಿ ತಿಂತಾ ಇದ್ರೆ ಕಣ್ಣನ್ನು ಕಾಪಾಡ್ಕೋಬೋದು. ನಾವು ಅದನ್ನು ಯಾವ ರೀತಿ ಅಂತಂದರೆ ದಿನನಿತ್ಯ ನಾವೇನಾದರೂ ಸೊಪ್ಪಿಂದು ಮಾಡ್ತಾ ಇರ್ತೀವಲ್ಲ ಆವಾಗ ಸ್ವಲ್ಪ ಇದನ್ನು ಬೆಳೆಸ್ಕೊಂಡು ನಾವು ಹಾಕ್ಕೊಂಡು ದಿನನಿತ್ಯ ಸ್ವಲ್ಪ ಯೂಸ್ ಮಾಡ್ತಾ ಇದ್ರೆ ನಮ್ಮ ಕಣ್ಣಿಗೆ ಹಾನಿ ಆಗೋದೇನೆ ತಪ್ಪುತ್ತೆ. ಅದೇನೇ ಅದರಲ್ಲೇ ದೊಡ್ಡ ಹನ್ಗೊನೆ ಅಂತ ಹೇಳ್ತೀವಿ ಇದನ್ನು. ಇದನ್ನು ಆಹಾರದಲ್ಲಿ ಉಪಯೋಗಿಸ್ತೀವಿ, ಆದರೆ ಇದಕ್ಕಿನ್ನ ತುಂಬ ಉಪಯುಕ್ತವಾದದ್ದು ಈ ಹನ್ಗೊನೆ ಸೊಪ್ಪು. ಇದೆರಡೂ ಹನಗೊನೆ ಸೊಪ್ಪೇನೆ. ಸಮಸ್ತ ಕನ್ನಡ ನಾಡಿನ ಜನತೆಯಲ್ಲಿ ಕೇಳ್ಕೊಳೋದೇನೆಂದರೆ, ನನಗೆ ತಿಳಿದ ಮಟ್ಟಿಗೆ ಗಿಡಮೂಲಿಕೆಗಳಿಂದ ನಮ್ಮ ಆಹಾರವನ್ನು ಯಾವ ರೀತಿ ನಾವು ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಇದನ್ನೆಲ್ಲ ಬೆಳೆಸಿ ದಿನನಿತ್ಯ ಆಹಾರದಲ್ಲಿ ಯೂಸ್ ಮಾಡಿ ನಾನು ಉಪಯೋಗಿಸಿ ನಾನು ಕಂಡುಕೊಂಡಿರೋವಂಥದ್ದನ್ನು ತಮ್ಗೆ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಮಾಹಿತಿ ಏನಾದರೂ ಬಂದಿದ್ರೆ ನನ್ನ ಕ್ಷಮಿಸಿ. ಮತ್ತು ನಾವು ಯಾವುದೇ ಔಷಧಿಗಳನ್ನು ಈಗ ಮಾಡಿ ಕೊಡ್ತಾ ಇಲ್ಲ, ಆಗ್ತಾ ಇಲ್ಲ ನಮ್ಮಿಂದ. ಏನಾದರೂ ಕೇಳ್ಕೊಂಡು ಬಂದವ್ರಿಗೆ ಈಗ ನಮ್ಮ ಪಾರಂಪರಿಕ ವೈದ್ಯದಲ್ಲಿ ನಮಗೆ ತಿಳಿದಿರುವ ಔಷಧಿಗಳನ್ನು ನಮ್ಮ ಶಾಂತವೀರಪ್ಪ ನಮ್ಮ ಪತಿಯವರು ಬರೆದು ಕೊಡ್ತಾರೆ. ಇಂಥ ಕಾಯಿಲೆಗೆ ಇಂಥ ಔಷಧಿಯನ್ನು
ನೀವು ತಗೊಬೋದು ಈ ರೀತಿಯಾಗಿ ಅಂದ್ಬಿಟ್ಟು. ಮತ್ತೆ ನಾವು ಮನೆ ಮದ್ದನ್ನ ಮಾಡ್ಕೊಂಡು ಯೂಸ್ ಮಾಡ್ಕೊಳೋದ್ರ ಬಗ್ಗೆ ಹೇಳ್ತೀವಿ. ಈಗ ಯಾವುದೇ ಔಷಧಿಯನ್ನ ಕೊಡ್ತಾ ಇಲ್ಲ, ಹೇಳ್ತೀವಿ. ಏನಾದ್ರೂ ತುಂಬಾ ಪರಿಚಿತರು ನಮಗ್ ಬೇಕಾಗಿರೋರು ನೀವೇ ತಂದ್ಕೊಡ್ಬೇಕು ಅಂತ ಹೇಳಿದಾಗ ಅದು ಇವಾಗೆಲ್ಲ ಮನೆಯಲ್ಲಿ ಮಾಡೋ ಅಂತ ಪರಿಸ್ಥಿತಿ ಏನಿಲ್ಲ. ಎಲ್ಲ ಇವಾಗ ಕಂಪ್ನಿಗಳು ಇದಾವೆ, ನಮ್ಮ ಪಾರಂಪರಿಕ ವೈದ್ಯದವು, ಅವರೇ ಎಲ್ಲ ತಯಾರು ಮಾಡಿ ಇಟ್ಟಿರ್ತಾರೆ, ಎಲ್ಲ ಕಡೆ ಸಿಗ್ತವೆ. ತಗೊಂಡು ಯೂಸ್ ಮಾಡೋದ್ರ ಬಗ್ಗೆ ಹೇಳ್ತೀವಿ. ನಮಗೆ ಆಯುಷ್ ಟಿವಿನವ್ರು ಬಂದು ಒಂದು ಅವಕಾಶವನ್ನು ಮಾಡಿಕೊಟ್ರು. ನನಗೆ ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಧನ್ಯವಾದಗಳು.